ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಟೈಮ್ ಈಗ ಆಲ್ಮೋಸ್ಟ್ 11:30 ಆಗಿದೆ. ಸೊ ನನ್ನ ತಿಂಡಿ ಆಯಿತು, ಡೈಲಿ ಏನು ನನ್ನ ರೂಟೀನ್ ಇದೆ ಅದೆಲ್ಲ ಮುಗೀತು. ನನ್ನ ಮಗನಿಗೆ ಅವನು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ 2 ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ, ಒಂದು ಎಸ್ಸೆಗೆ ಮತ್ತು ಇನ್ನೊಂದು ಆರ್ಟ್ಗೆ. ಸೊ ನಾನಿಲ್ಲಿ ಸ್ವಲ್ಪ ಸೆಕ್ಯೂರಿಟಿ ರೀಸನ್ಗೋಸ್ಕರ ನನ್ನ ಮಗನ ಹೆಸರು ಮತ್ತು ಸ್ಕೂಲ್ನ ಹೆಸರನ್ನು ತೋರಿಸ್ತಾ ಇಲ್ಲ. ಸೊ ಇದಾದಮೇಲೆ ನಾನು ಝಟ್ಪಟ್ ಅಂತ ಇವತ್ತು ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ, ಅದರ ಜೊತೆಗೆ ತಿಳಿ ಸಾರನ್ನು ಮಾಡ್ತಾಯಿದ್ದೀನಿ. ನಾನು ಅವನ್ನು ತೆಗಿತಾ ಇರೋದ್ರಿಂದ ನಮ್ಮ ಅತ್ತೆ ಸಹ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನೀವು ನೆನ್ನೆ ಸಹ ನೋಡಿದ್ರಿ ನಾನು ಈ ಚಾಪರಿಂದ ಎಷ್ಟು ಬೇಗ ಹೆಚ್ಚಬಹುದು ಅಂಥೇಳಿ. ಸೊ ಅದೇ ಚಾಪರನ್ನು ಬಳಸಿ ಬದನೆಕಾಯಿ ಮತ್ತು ಆಲೂಗೆಡ್ಡೆಯನ್ನು ಸಹ ಈ ರೀತಿ ಕಟ್ ಮಾಡ್ತಾ ಇದ್ದೀವಿ. ತುಂಬ ಈಸಿಯಾಗಿ ಕಟ್ ಆಗಿಬಿಡುತ್ತೆ, ಇದರಿಂದ ತುಂಬ ಸುಲಭ. ಇದಾದಮೇಲೆ ಆಲೂಗೆಡ್ಡೆಯನ್ನು ಒಂದು ಪಾತ್ರೆಯಲ್ಲಿ ತಗೊಂಡು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಒಂದು ಅರ್ಧದಷ್ಟು ಅದು ಬೆಂದಿದ್ರೆ ಮತ್ತು ಬದನೆಕಾಯಿ ಜೊತೆ ಹಾಕಿ ಮಿಕ್ಕಿದ್ದನ್ನು ಬೇಯಿಸ್ಬೋದು ಅಂಥೇಳಿ. ಸೊ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಈ ರೀತಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದು ಅದ್ರ ಪಾಡಿಗೆ ಕುದೀತಾ ಇದೆ. ಅದರ ಜೊತೆಗೆ ಈಗ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಅದರ ಮೇಲೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನು ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಮತ್ತು ಒಣಮೆಣಸಿನ್ಕಾಯಿ 1-2 ಮತ್ತು ಕರಿಬೇವಿನ ಎಲೆಯನ್ನು ಹಾಕಿ ಬದನೆಕಾಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಬಾಡಿಸ್ತಾ ಇದ್ದೀನಿ. ಸೊ ಇದು ಒಂದು 5 ನಿಮಿಷ ಈ ರೀತಿ ಬಾಡಿಸಿದ ಮೇಲೆ ನೀವು ಆಲೂಗೆಡ್ಡೆಯನ್ನು ಸಹ ಅರ್ಧ ಬೆಂದಿರುತ್ತೆ. ಸೊ ಇದು ಬಂದು ಬೆಲ್ಲ, 1 ಸ್ಪೂನಷ್ಟು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕಿ ಬದನೆಕಾಯಿ ಬೇಯುವಷ್ಟು ನೀರನ್ನು ಹಾಕಿ ಅದರ ಮೇಲೆ ತಿಳಿ ಸಾರಿನ ಪುಡಿ ಅಂತ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅದೇ ಪುಡಿಯನ್ನು ನಾನಿಲ್ಲಿ ಹಾಕಿರೋದು. ಅದು ಅಚ್ಚ ಖಾರದ ಪುಡಿ ಅಲ್ಲ, ಅದು ತಿಳಿ ಸಾರಿನ ಪುಡಿ. ಮತ್ತು ಇದು ಅರ್ಧ ಬೆಂದಿರುವ ಆಲೂಗೆಡ್ಡೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಆ ತಿಳಿ ಸಾರಿನ ಪುಡಿಯನ್ನು ಯೂಸ್ ಮಾಡಿ ನಮ್ಮ ಮನೆಯಲ್ಲಿ ತುಂಬ ವೆರೈಟಿ ಆಫ್ ಬೇರೆ ಬೇರೆ ಅಡುಗೆಗಳನ್ನು ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗೆ ಮಾಡ್ತಾಯಿದ್ದೀವಿ. ಇದು ಬದನೆಕಾಯಿ ಬೆಂದಮೇಲೆ ತೆಂಗಿನಕಾಯನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಪಲ್ಯ ರೆಡಿ ಇರುತ್ತೆ. ಸೊ ಬದನೆಕಾಯಿ ಆಲೂಗೆಡ್ಡೆಯ ಪಲ್ಯ ರೆಡಿ ಇದೆ. ಇದು ಎಣ್ಗಾಯಿ ಅಲ್ಲ, ಜಸ್ಟ್ ಪಲ್ಯ. ಎಣ್ಗಾಯಿ ಪುಡಿಯನ್ನು ನಾನಿಲ್ಲಿ ಹಾಕಿಲ್ಲ. ಸೊ ಇದು ಬಂದು ನಾನು ತಿಳಿ ಸಾರನ್ನು ಮಾಡೋದಕ್ಕೆ ಈ ರೀತಿ ನಮ್ಮ ಮನೆಯಲ್ಲಿ ಬೇಯಿಸ್ಕೊಂಡಿರುವ ಬೇಳೆ ಇದ್ದೇ ಇರುತ್ತೆ ಅಂತ ಹೇಳಿದೆ. ಸೊ ಅದನ್ನು ಹಾಕಿ ಅದರ ಮೇಲೆ ಬೇಕಾಗುವಷ್ಟು ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಮತ್ತು ಅದಕ್ಕೆ ತಿಳಿ ಸಾರಿನ ಪುಡಿಯನ್ನು ಹಾಕಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ದಟ್ ಇದು ಒಂದು 10ರಿಂದ 15 ನಿಮಿಷ 20 ನಿಮಿಷ ಹೆಚ್ಚು ಕಮ್ಮಿ ಚೆನ್ನಾಗಿ ಕುದಿಬೇಕು. ಸೊ ದಟ್ ಅದರ ಒಂದು ಘಾಟ್ ವಾಸನೆ ಮೆಣಸಿನ ಪುಡಿದು ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಅದಾದಮೇಲೆ ಹುಣಸೆ ಹಣ್ಣಿನ ನೀರನ್ನಾಗಿರ್ಬೋದು ಅಥವಾ ಟೊಮೆಟೊ ಹಣ್ಣನ್ನು ಕಿವುಚಿ ಸಹ ಬಿಡ್ಬೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಇದು ಕುದಿಬೇಕು. ಕುದ್ದು ಘಾಟ್ ಹೋದ್ಮೇಲೆ ಹುಣಸೆ ರಸವನ್ನು ಬಿಡಬೇಕು. ಸೊ ಈಗ ಹುಣಸೆ ರಸವನ್ನು ಬಿಡ್ತಾ ಇದ್ದೀನಿ. ಹುಣಸೆ ರಸವನ್ನು ಬಿಟ್ಟ ಮೇಲೆ ಸಹ ಸ್ವಲ್ಪ ಕುದಿ ಬರಬೇಕದು. ಬೇಕಾಗುವಷ್ಟು ಉಪ್ಪನ್ನು ನೋಡಿ ಸರಿ ಮಾಡ್ಬೋದು ಈ ಸ್ಟೇಜಲ್ಲಿ. ಮತ್ತು ಅದ್ರ ಮೇಲೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರಲಿ. ಸೊ ಅಲ್ಲಿಗೆ ನಮ್ಮ ತಿಳಿ ಸಾರು ಸಹ ರೆಡಿ ಇರುತ್ತೆ. ಅದಕ್ಕೆ ಒಗ್ಗರಣೆ ಕೊಟ್ಟರೆ ನಮ್ಮ ಅಡುಗೆ ಕೆಲಸ ಮುಗೀತು. ಸೊ ಈಗ ಕುದೀತಾ ಇದೆ ಸಾರು. ಈಗ ಇದನ್ನು ಇಳಿಸಿದ ಮೇಲೆ ಯಾವತ್ತೂ ನಾವು ಒಗ್ಗರಣೆಯನ್ನು ಕೊಡಬೇಕು. ಒಬ್ಬೊಬ್ಬರು ಗ್ಯಾಸ್ ಮೇಲೆ ಅದು ಕುದೀತಾ ಇರುವಾಗಲೇ ಅರ್ಧ ಕುದ್ದಿರುವಾಗಲೇ ಒಗ್ಗರಣೆ ಹಾಕಿ ಮತ್ತೆ ಕುದಿಸ್ತಾರೆ. ಒಗ್ಗರಣೆ ಅನ್ನೋದು ಲಾಸ್ಟಲ್ಲಿ ಬರಬೇಕು, ಯಾಕೆಂದರೆ ಆವಾಗ ಅದರ ಒಂದು ಒಗ್ಗರಣೆಯ ಸೊಗಡು ಘಮ ಏನಿದೆ ಅದು ಹಾಗೆ ಉಳಿಯುತ್ತೆ ಆಹಾರದಲ್ಲಿ. ಸೊ ಇದು ಕೆಳಗಡೆ ಇಳಿಸಿದ್ದಾಗಿದೆ. ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕಿ ಜಸ್ಟ್ ಒಂದು ಎಣ್ಣೆ, ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಮತ್ತು ಇಂಗು ಇಷ್ಟನ್ನು ಮಾತ್ರ ಹಾಕಿದ್ದೀನಿ. ಈಗ ನಮ್ಮ ತಿಳಿಸಾರು ರೆಡಿ ಇದೆ. ಏನ್ ನಿನ್ನ ಹೆಸರು? ರಾಧಾ ಸಾ. ಏನಾಗ್ಬೇಕು ಅಂತಿದ್ಯಾ? ದೊಡ್ಡೋಳಾಗ್ಬೇಕು ಅನ್ಕೊಂಡಿದ್ದೀನಿ ಸಾ. ಅದೇನಮ್ಮ, ದೊಡ್ಡೋಳಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಸಾ. ಪುಣ್ಯಾತ್ ಕೀರ್ತಿ, ಕೂತ್ಕೋ. ಏನಪ್ಪ ಊಟ ಮಾಡ್ಲಿಲ್ಲ? ನೀನ್ ಯಾರಾದ್ರೂ ಬೈದೇನಪ್ಪ? ಇಲ್ಲ ಪಿತಾಜಿ. ಯಾರಾದ್ರೂ ನೀನ್ ಊಟಕ್ಕೆ ಇಟ್ಕೊಡಲ್ಲ ಅಂದೇನಪ್ಪ? ಇಲ್ಲ ಪಿತಾಜಿ. ಮತ್ ಯಾಕೆ ಕೃಷ್ಣ ಊಟ ಮಾಡ್ಲಿಲ್ಲ? ಇನ್ನು ಬೆಲ್ಲು ಹೊಡಿಲಿಲ್ವೇ? ಸೊ ಈ ರೀತಿಯ ಒಂದು ಕಾಮಿಡಿ ಟಿಕ್ಟಾಕ್ ವಿಡಿಯೋಸನ್ನು ನಾನು ಮಾಡಿರೋದನ್ನ ನೋಡೋದಕ್ಕೆ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನನ್ನ ಫೇಸ್ಬುಕ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ಅಲ್ಲಿ ಈ ರೀತಿಯ ವಿಡಿಯೋಸನ್ನು ಆಗಾಗ ಪೋಸ್ಟ್ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ನನ್ನ ಗ್ರೂಪಿನವರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೋಸ್ಕರ ಅಂತ ಹೇಳಿ. ಸೊ ಅದರ ಜೊತೆಗೆ ನಾವಿವತ್ತು ಇಂಪಾರ್ಟೆಂಟ್ ಆಗಿರುವ ಒಂದು ವಿಷಯವನ್ನು ಹೇಳಬೇಕಂತಂದರೆ ಈ ಒಂದು ಹೆಲ್ತ್ ವಿವಾ ಆ್ಯಪಲ್ ಸೈಡರ್ ವಿನೆಗರ್ ಅಂತ ಹೇಳಿ ಇದರ ಬಗ್ಗೆ ನಾನೀಗ ಹೇಳ್ತೀನಿ ಏನೇನು ಬೆನಿಫಿಟ್ ಇದ್ರದ್ದು ಅಂತ ಹೇಳಿ. ಇದನ್ನು ಯಾರಿಗಾದರೂ ಕೊಳ್ಳೋದಿದ್ರೆ
ಇದ್ದರೆ ನಾನು ಅದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಂದರೆ ಕೆಲವರಿಗೆ ಏನು ಅನ್ನೋದು ಗೊತ್ತಿರಲ್ಲ. ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಈ ವಿಡಿಯೋ ಕೆಳಗಡೆ ಒಂದು ಹೆಡ್ಡಿಂಗ್ ಬರ್ತಿರುತ್ತೆ, ಈ ವಿಡಿಯೋ ಟಾಪಿಕ್ ಬಗ್ಗೆ ಒಂದು ಹೆಡ್ಲೈನ್ ಬರ್ತಿರುತ್ತೆ, ಅದರ ಪಕ್ಕದಲ್ಲಿ ಒಂದು ಟ್ರಯಾಂಗಲ್ ಇರುತ್ತೆ, ಅಂದರೆ ತ್ರಿಕೋಣಾಕಾರವಾಗಿ ಇರುತ್ತೆ. ಅದರ ಮೇಲೆ ಕೈಯನ್ನು ಇಟ್ಟಾಗ ಒಂದು ಪೇಜ್ ಓಪನ್ ಆಗುತ್ತೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಹೇಳ್ತೀವಿ. ಅಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಈ ಆ್ಯಪಲ್ ಸೈಡರ್ ವಿನೆಗರನ್ನು ನೀವು ತೊಗೋಬೇಕು ಅಂತ ನಿಮಗೆ ಇಷ್ಟ ಇದ್ದರೆ ಅಲ್ಲಿ ಹೋಗಿ ತೊಗೋಬೋದು. ಇಲ್ಲ ಅಂತಂದರೆ ನೀವು ಆ್ಯಕ್ಚುಲಿ ಡೆಸ್ಕ್ಟಾಪ್ ಅಂದರೆ ಕಂಪ್ಯೂಟರ್ ಮೂಲಕ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದೀರಿ ಅಂತಂದರೆ ಕೆಳಗಡೆ ಇರುವ ಒಂದು ಹೆಡ್ಲೈನ್ ಏನಿದೆ ಅದರ ಕೆಳಗಡೆ ಶೋ ಮೋರ್ ಅಂತ ಹೇಳಿ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ನನ್ನ ಲಿಂಕನ್ನು ನೀವು ಕಾಣಬಹುದು. ಅದರ ಜೊತೆಗೆ ಇನ್ನೊಂದು ನಿಮಗೆ ಹೇಳೋದಿತ್ತು, ನಾನು ಪೋಲನ್ನು ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮಿಂದ ನಿಮ್ಮ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋದಕ್ಕೆ, ನನ್ನ ಚಾನಲ್ ಬಗ್ಗೆ ಇರುವ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾನು ನಿನ್ನೆ 4 ಪೋಲ್ಗಳನ್ನು ಹಾಕಿದ್ದೆ. ವಾರಕ್ಕೆ ಎಷ್ಟು ದಿನ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗುತ್ತೆ, ನೆಕ್ಸ್ಟ್ ವೀಕಲ್ಲಿ ನಿಮಗೆ ಯಾವ ವಿಡಿಯೋ ಬೇಕು, ಮತ್ತು ಇನ್ನೂ 2 ಯಾವುದು ಅಂತಂದರೆ ನಿಮಗೆ ಅಡುಗೆ ವಿಡಿಯೋ ಇಷ್ಟನಾ, ಸೌಂದರ್ಯದ ವಿಡಿಯೋ ಇಷ್ಟ ಆಗುತ್ತಾ, ಅಥವಾ ಯಾವ ರೀತಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ, ಮತ್ತು ವೆಯ್ಟ್ ಲಾಸ್ ವಿಡಿಯೋ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತಾ ಅಂತ ಹೇಳಿ 4 ಪೋಲನ್ನು ನಾನು ಮಾಡಿದ್ದೀನಿ. ನೀವಿನ್ನೂ ಯಾರ್ಯಾರು ನಿಮಗೆ ವೋಟ್ ಮಾಡಬೇಕು ಅನ್ನೋದು ಇಷ್ಟ ಇದೆಯೋ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ಕಮ್ಯುನಿಟಿ ಟ್ಯಾಬನ್ನು ನೋಡಿ, ಅಲ್ಲಿ ನಾನು ಪೋಸ್ಟ್ ಮಾಡಿರುವ ಒಂದು ಪೋಲು ಸಿಗುತ್ತೆ ನಿಮಗೆ. ಅಲ್ಲಿ ಹೋಗಿ ನಿಮ್ಮ ವೋಟನ್ನು ನೀವು ನಮೂದಿಸ್ಬೋದು. ಸೊ ದಟ್ ನನಗೆ ಗೊತ್ತಾಗುತ್ತೆ ನಿಮಗೆ ಯಾವುದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ ಅಂತ ಹೇಳಿ. ಸೊ ಅದರ ಬಗ್ಗೆನೇ ನಾನು ಜಾಸ್ತಿ ನನ್ನ ವಿಡಿಯೋಸನ್ನು ಮುಂದೆ ತರ್ತಾ ಹೋಗ್ತೀನಿ. ಸೊ ಇನ್ನೂ ಜಾಸ್ತಿ ಮಾತಾಡದೆ ಇವತ್ತಿನ ಟಾಪಿಕ್ಕಿಗೆ ಹೋಗೋಣ. ನಾನಿವತ್ತು ನಿಮಗೆ ಈ ಆ್ಯಪಲ್ ಸೈಡರ್ ವಿನೆಗರ್ ಅಂತ ಏನಿದೆ, ಇದು ಹೆಲ್ತ್ ವಿವಾ ಅವ್ರದ್ದು ಆ್ಯಪಲ್ ಸೈಡರ್ ವಿನೆಗರ್ ವಿತ್ ಮದರ್ ವಿನೆಗರ್ ಅಂತ ಇದೆ. ಸೊ ಇದನ್ನ ನಾನು ಅಮೆಝಾನಿಂದ ಸದ್ಯಕ್ಕೆ ತರಿಸ್ಕೊಂಡೆ. ಆಕ್ಚುಲಿ ಖಾಲಿಯಾಗಿತ್ತು. ನಾನು ಇದನ್ನ ತುಂಬಾ ದಿವಸದಿಂದನೇ ಬಳಸ್ತಾ ಇದ್ದೀನಿ. ಇದರ ಬೆನಿಫಿಟ್ ನಾನು ನಿಮಗೆ ಹೇಳಬೇಕು ಅಂತ ಅನ್ಕೊಂಡೆ. ಯಾಕೆಂತಂದ್ರೆ ಇದು ಒಂದು ಒಳ್ಳೆ ಪ್ರಾಡಕ್ಟ್, ಆಪಲ್ ಸೈಡರ್ ವಿನೆಗರ್ ಅಂತ ನೀವು ಕೇಳಿರ್ಬೋದು. ಕೇಳದೇ ಇರೋರಿಗೆ ಇದೊಂದು ಹೊಸ ಟಾಪಿಕ್ ಆಗಿರ್ಬೋದು. ಅದರ ಜೊತೆಗೆ ಕೇಳಿರೋರಿಗೆ ಸಹ ಎಷ್ಟೋ ವಿಷಯಗಳು ಗೊತ್ತಿಲ್ಲೇ ಇರ್ಬೋದು ಇದ್ರ ಬಗ್ಗೆ. ಸೊ ಅದರ ಬಗ್ಗೆ ಇವತ್ತು ನಾನು ನಿಮಗೆ ಹೇಳೋಣ ಅಂತ. ನಿಮಗೆ ಗೊತ್ತಿರ್ಬೋದು, ನಾವು ಏಜ್ ಆಗ್ತಾ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಏನಿರುತ್ತೆ ಅದು ನಿಧಾನ ಆಗ್ತಾ ಇರುತ್ತೆ. ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಒಂದು ಸ್ವಲ್ಪ ಈಗ ಈ ನಡುವೆ 30 ಆದ್ಮೇಲೆ ಸಹ ಕೆಲವೊಬ್ಬರಿಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಏನ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ 30, 35, 40 ಮೇಲೆ ಎಲ್ಲ ಏಜ್ ಗ್ರೂಪ್ ಏನಿದೆ ಅವರಿಗೆ ಒಂದಲ್ಲ ಒಂದು ಡೈಜೆಸ್ಟಿವ್ ಪ್ರಾಬ್ಲಮ್, ಅಂದ್ರೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಥವಾ ಜೇಪಿ ಆಗಿರ್ಬೋದು, ಅಥವಾ ಏನ್ ಹೇಳ್ತಾರೆ ಕರೆಕ್ಟ್ ಆಗಿ ಮೋಷನ್ ಆಗದೆ ಇರೋ ತರ ಆಗಿರ್ಬೋದು, ಕರೆಕ್ಟ್ ಆಗಿ ಜೀರ್ಣ ಆಗ್ತಾ ಇರಲ್ಲ ನಾವು ತಿಂದ ಫುಡ್. ಸೊ ಆ ತರ ಎಲ್ಲ ಆಗ್ತಾ ಇರುತ್ತೆ. ಅದೆಲ್ಲ ಯಾಕಾಗುತ್ತೆ? ಆಕ್ಚುಲಿ ನಮ್ಮ ಒಂದು ಈ ನಾಳ ಮತ್ತೆ ಹೊಟ್ಟೆ ಒಳಗಡೆ ನಮ್ಗೆ ಬೇಕಾಗುವಂತಹ, ಅಂದ್ರೆ ನಮ್ಗೆ ಯಾಕೆ ಹೊಟ್ಟೆ ಹಸಿಯುತ್ತೆ, ಹೊಟ್ಟೆ ಹಸಿದಾಗ ಏನಾಗುತ್ತೆ, ಅದರ ಒಂದು ಸೈಂಟಿಫಿಕ್ ಆಗಿ ನಾವು ಹೇಳಕ್ ಹೋದ್ರೆ, ಅಂದ್ರೆ ಸೊ ನಮ್ಮ ಬಾಡಿನಲ್ಲಿ ಯಾವ ಪ್ರೋಸೆಸ್ ನಡೆಯುತ್ತೆ ಅಂತ ನೋಡ್ತಾ ಹೋದ್ರೆ, ಹೊಟ್ಟೆ ಹಸಿಯೋದು ಆಕ್ಚುಲಿ ನಮ್ಮ ಹೊಟ್ಟೆ ಒಳಗಡೆ ಒಂದು ಆಮ್ಲ, ಅಂದ್ರೆ ಗ್ಯಾಸ್, ಅಂದ್ರೆ ಅದನ್ನ ಆಯುರ್ವೇದದಲ್ಲಿ ಅಗ್ನಿ ಅಂತ ಸಹ ಕರೀತಾರೆ, ಅದು ಫಾರ್ಮ್ ಆಗುತ್ತೆ. ಸೊ ಅದರಿಂದಾನೇ ನಮಗೆ ಹೊಟ್ಟೆ ಹಸಿತಾ ಇದೆ ಅನ್ನೋ ಒಂದು ಫೀಲಿಂಗು ನಮ್ಮ ಬ್ರೈನಿಗೆ ನಮ್ಮ ಹೊಟ್ಟೆಯಿಂದ ಒಂದು ಮೆಸೇಜ್ ಹೋಗುತ್ತೆ. ಸೊ ಆಗ ನಾವು ಊಟ ಮಾಡ್ತೀವಿ. ಊಟ ಮಾಡಿದ್ಮೇಲೆ ಎಷ್ಟೋ ಜನ ನೀವು ನೋಡಿರ್ಬೋದು, ಊಟದ ಮಧ್ಯೆ ನೀರು ಕುಡಿತಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಯಾಕೆಂತಂದ್ರೆ ಆ ಅಗ್ನಿ ಏನಿದೆ, ಅಂದ್ರೆ ಆ ಗ್ಯಾಸ್ ಏನಿದೆ, ಆಮ್ಲೀಯತೆ ಇರುವ ಗ್ಯಾಸ್ ಏನಿದೆ, ಅದು ಉತ್ಪತ್ತಿ ಆಗಿರೋದೇ ನೀವು ಊಟ ಮಾಡಿದಾಗ ಅದು ಹೋಗಿ ನಿಮ್ಮ ಹೊಟ್ಟೆನಲ್ಲಿ ಅದನ್ನ ಪೂರ್ತಿಯಾಗಿ ಡೈಜೆಸ್ಟ್ ಮಾಡೋದಕ್ಕೆ ಅಂತಾನೆ ಉತ್ಪತ್ತಿ ಆಗಿರೋದು. ಸೊ ಮಧ್ಯೆ ನೀವು ನೀರು ಕುಡಿದಾಗ ಏನಾಗುತ್ತೆ, ಅದರ ಆಮ್ಲೀಯತೆಯನ್ನ ನೀವು ಕಮ್ಮಿ ಮಾಡಿದಾಗುತ್ತೆ, ಅಂದ್ರೆ ಡೈಲ್ಯೂಟ್ ಮಾಡಿದಂಗಾಗುತ್ತೆ ಆ ಗ್ಯಾಸ್ನ. ಸೊ ನಿಮಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಸೊ ಈ ಆಪಲ್ ಸೈಡರ್ ವಿನೆಗರ್ ಅಂತ ಏನ್ ಹೇಳಿದೆ, ವಯಸ್ಸಾಗ್ತಾ ನೀವು ಯಾಕೆ ಡೈಜೆಸ್ಟಿವ್ ಪ್ರಾಬ್ಲಮ್ ಶುರು ಆಗುತ್ತೆ? ಆಕ್ಚುಲಿ ವಯಸ್ಸಾಗ್ತಾ ನಿಮಗೆ ನಿಮ್ಮ ಶರೀರದಲ್ಲಿರುವ ಆಮ್ಲೀಯತೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಹೊರಗಡೆಯಿಂದ ಆಮ್ಲ ಯುಕ್ತವಾದ ಪದಾರ್ಥಗಳನ್ನ ನೀವು ಹೆಚ್ಚಾಗಿ ಸೇವನೆ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಇದು ಬರೀ ಆಪಲ್ ಸೈಡರ್ ವಿನೆಗರ್ ಅಲ್ಲಿ ಮಾತ್ರ ಇದೆಯಾ ಈ ಆಮ್ಲೀಯತೆ? ಇಲ್ಲ, ಎಷ್ಟೊಂದು ವೆಜಿಟೇಬಲ್ಸ್ ಅಲ್ಲಿ ಇದೆ, ಎಷ್ಟೊಂದು ಫ್ರೂಟ್ಸ್ ಅಲ್ಲಿ ಇದೆ, ಎಷ್ಟೊಂದು ಬೇರೆ ಬೇರೆ ವಿಧಾನದಲ್ಲಿ ನಾವು ಅದನ್ನ ತಗೋಬಹುದು. ಫಾರ್ ಎಕ್ಸಾಂಪಲ್ ಲೆಮನ್ ತಗೋಬಹುದು. ಲೆಮನ್ ಅಲ್ಲಿ ಸಹ ಆಮ್ಲೀಯತೆ ಇರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಅದನ್ನ ತಗೋಬಹುದು. ಈವನ್ ಟೊಮ್ಯಾಟೋಸ್, ಆರೆಂಜಸ್, ಅದರಲ್ಲೆಲ್ಲ ಆಮ್ಲೀಯತೆ ಇದ್ದೇ ಇರುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ಅದರಲ್ಲೆಲ್ಲ ಮುಖ್ಯವಾಗಿ ಕಂಡು ಬರುವಂತಹ ಒಂದು ಬ್ಯಾಕ್ಟೀರಿಯಾ, ಆಸಿಡಿಕ್ ಆಸಿಡ್ ಉತ್ಪತ್ತಿ ಮಾಡುವ ಬ್ಯಾಕ್ಟೀರಿಯಾ. ಅಂದ್ರೆ ಈ ಎಲ್ಲ ಒಂದು ಲೆಮನ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಬೇರೆ ಫ್ರೂಟ್ಸ್ ಅಲ್ಲಿ ನಾನು ಏನ್ ಹೇಳಿದೆ, ಅದರಲ್ಲೆಲ್ಲ ಕಂಡು ಬರುವಂತಹ ಆಸಿಡಿಕ್ ಆಸಿಡ್ ಬ್ಯಾಕ್ಟೀರಿಯಾ ಏನಿದೆ ಅದು ಅದನ್ನ ಆಮ್ಲವನ್ನಾಗಿ ಮಾಡುತ್ತೆ. ಅಂದ್ರೆ ಅದರಲ್ಲಿ ಆಸಿಡ್ ಕ್ರಿಯೇಟ್ ಆಗೋ ಹಾಗೆ ಮಾಡುತ್ತೆ. ಆ ಆಸಿಡ್ ಅಂದ ತಕ್ಷಣ ಹೆದರ್ಕೋಬೇಡಿ, ಅದು ಆಕ್ಚುಲಿ ನಮ್ಮ ಒಂದು ಡೈಜೆಷನ್ಗೆ ಬೇಕಾಗಿರುವಂತಹ ಆಸಿಡ್, ಅದು ನಮಗೆ ಹಾರ್ಮ್ ಮಾಡುವಂತಹ ಆಸಿಡ್ ಅಲ್ಲ. ಸೊ ಅದನ್ನ ಅತಿ ಹೆಚ್ಚಾಗಿ ಬಳಸಿದಾಗ ಖಂಡಿತ ಅದರಿಂದ ಒಂದು ಅಡ್ವರ್ಸ್ ಎಫೆಕ್ಟ್, ಅಂದ್ರೆ ಸೈಡ್ ಎಫೆಕ್ಟ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಕೆಟ್ಟ ಪರಿಣಾಮಗಳು ಉಂಟಾಗುತ್ತೆ. ಬಟ್ ಅದನ್ನ ತಿಳ್ಕೊಂಡು ಕರೆಕ್ಟ್ ಆಗಿ ನಾವು ಯೂಸ್ ಮಾಡಿದಾಗ ಅದರಿಂದ ಒಳ್ಳೆಯ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ. ಸೊ ಅದೇ ಆಸಿಡಿಕ್ ಆಸಿಡ್ ಸೈಡರ್ ವಿನೆಗರ್ ಅಲ್ಲಿ ಸಹ ಇರುತ್ತೆ. ಸೊ ಇದನ್ನ ಹೇಗೆ ತಯಾರಿಸ್ತಾರೆ? ಆಪಲ್ ಅನ್ನ ಸಂಸ್ಕರಿಸಿ ಮಾಡೋ ಪ್ರೋಸೆಸ್ ನಿಮಗೆ ಗೊತ್ತಿರಬಹುದು. ಆಕ್ಚುಲಿ ಎಲ್ಲಾ ಫ್ರೂಟ್ಸ್ ಡಂಪ್ ಮಾಡಿ ಅದನ್ನ ಕುಡಿಯೋದಕ್ಕೆ ಬಿಟ್ಟು ಅದರಿಂದ ವಿನೆಗರ್ ಅನ್ನ ತಯಾರಿಸ್ತಾರೆ. ಸೊ ದಟ್ ಅದು ಫರ್ಮೆಂಟ್ ಆಗಿ ಜಾಸ್ತಿ, ಅದರಿಂದ ಆಮ್ಲತೆಯ ಗುಣ ಜಾಸ್ತಿಯಾಗಿ ಅದೊಂದು ವಿನೆಗರ್ ಆಗಿ ಬದಲಾಗುತ್ತೆ. ಸೊ ಇದು ನೀವು ವೈನ್ ಅಲ್ಲಿ ಸಹ ನೋಡಿರ್ಬೋದು, ಅಥವಾ ಆಲ್ಕೋಹಾಲ್ ಮಾಡೋ ಪ್ರೊಸೀಜರ್ ಸಹ ಹೀಗೆ ಇರುತ್ತೆ ಹೆಚ್ಚು ಕಮ್ಮಿ. ಸೊ ಅದೆಲ್ಲವನ್ನ ಮಾಡಿದ್ಮೇಲೆ ಅದರಲ್ಲಿ ಆಸಿಡಿಕ್ ಆಸಿಡ್
ಇರುತ್ತೆ. ಇಷ್ಟ ಆಗಿತ್ತು ವಿನೆಗರ್ ಬಗ್ಗೆ, ಅಂದ್ರೆ ಆಪಲ್ ಸೈಡರ್ ವಿನೆಗರ್ ಬಗ್ಗೆ. ಸೊ ಇವಾಗ ನಾನು ನಿಮಗೆ ಅದರ 10 ಬೆನಿಫಿಟ್ಸ್ ಅನ್ನ ಹೇಳ್ತೀನಿ. ಇಲ್ಲಿ ನಾನು ಜಸ್ಟ್ ಬೆನಿಫಿಟ್ಸ್ ಅನ್ನ ಮಾತ್ರ ಹೇಳ್ತಾ ಹೋಗ್ತಾ ಇದ್ದೀನಿ, ಡೀಟೇಲ್ ಆಗಿ ಯಾವುದನ್ನು ಹೇಳ್ತಾ ಇಲ್ಲ. ಯಾಕೆಂತಂದ್ರೆ ಇದು ನನ್ನ ಬ್ಲಾಗ್ ಅಲ್ಲಿ ಈ ಒಂದು ಟಾಪಿಕ್ ಇರಲಿ, ಯಾಕೆಂದ್ರೆ ತುಂಬಾ ಯೂಸ್ ಆಗುವಂತ ಟಾಪಿಕ್ ಅಂತ ಹೇಳಿ ನಾನು ಆಡ್ ಮಾಡಿರೋದು. ಸೊ ತುಂಬಾ ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ ನನ್ನ ಬ್ಲಾಗ್ ಸಹ ತುಂಬಾ ದೊಡ್ಡದಾಗುತ್ತೆ, ಮತ್ತೆ ನಿಮಗೆ ಕೆಲವರಿಗೆ ಬೇಜಾರಾಗಬಹುದು, ಇನ್ನು ಇಷ್ಟೊಂದು ದೊಡ್ಡ ಬ್ಲಾಗ್ಸ್ ಹಾಕ್ತೀರಾ ಅಂತ ಹೇಳಿ ಮತ್ತೆ ಕಮೆಂಟ್ಸ್ ಬರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಾನು ಇಲ್ಲಿ ಜಸ್ಟ್ ಒಂದು 10 ಬೆನಿಫಿಟ್ಸ್ ಅನ್ನ ಮಾತ್ರ ಹೇಳ್ತಾ ಇದ್ದೀನಿ. ನಿಮಗೆ ಇದರ ಬಗ್ಗೆ ಡೀಟೇಲ್ ಆಗಿ ಬೇಕು, ಈ ಒಂದು ಹೇಗೆ ಕುಡಿಬೇಕು, ಹೇಗೆ ತಗೋಬೇಕು, ಅಥವಾ ಹೇಗೆ ಯೂಸ್ ಮಾಡಬೇಕು, ಏನೇನೆಲ್ಲ, ಮತ್ತೆ ಇನ್ನು ತುಂಬಾನೇ ಈ 10 ಪ್ರಯೋಜನಗಳನ್ನ ಬಿಟ್ಟು ಇನ್ನು ತುಂಬಾನೇ ಪ್ರಯೋಜನಗಳು ಆಪಲ್ ಸೈಡರ್ ವಿನೆಗರ್ ಇಂದ ಇದೆ. ಅದೆಲ್ಲವನ್ನ ನಾನು ನಿಮ್ ಜೊತೆ ಡೀಟೇಲ್ ಆಗಿ ಹೇಳ್ಬೇಕು ಅಂತ ಇದ್ರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ಅದರ ಬಗ್ಗೆ ಖಂಡಿತ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಸೊ ಏನೇನಪ್ಪ ಇದರಲ್ಲಿ ಬೆನಿಫಿಟ್ಸ್ ಅಂತ ಕೇಳಿದ್ರೆ, ಫಸ್ಟ್ ಒನ್ ಬಂದ್ಬಿಟ್ಟು ಡೈಜೆಷನ್ಗೆ. ನಾನು ಆಗ್ಲೇ ಹೇಳಿದೆ. ಯಾಕೆ ಅದನ್ನೆಲ್ಲ ಹೇಳಿದೆ ಅಂತಂದ್ರೆ, ನಾವು ಇದನ್ನ ತಗೊಳ್ಳದೇ ಇರಲಿ, ನೀವು ಇವನ್ ಮನೆಯಲ್ಲಿ ಸಹ ನಿಮ್ಮ ನಿಂಬೆ ಹಣ್ಣನ್ನ ಡೈಲಿ ಯೂಸ್ ಮಾಡಿ. ಅದು ಎಸ್ಪೆಷಲಿ ವಯಸ್ಸಾಗಿರೋರು ಡೈಲಿ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ನಿಂಬೆ ಹಣ್ಣನ್ನ ದಯವಿಟ್ಟು ಯೂಸ್ ಮಾಡಿ. ಆಪಲ್ ಸೈಡರ್ ವಿನೆಗರ್ ನೀವು ತಗೋಬಹುದು, ತಗೊಳ್ದೇನೂ ಇರ್ಬೋದು. ಇಟ್ಸ್ ಅಪ್ ಟು ಯು. ಲೈಕ್ ನಿಮ್ಗೆ ಇಷ್ಟ ಆದ್ರೆ ತಗೋಬಹುದು, ಇಲ್ಲದೆ ಇದ್ರೆ ಇಲ್ಲ. ಬಟ್ ನನ್ನ ಒಂದು ಅನಿಸಿಕೆ ಏನು ಅಂದ್ರೆ, ನಿಂಬೆ ಹಣ್ಣನ್ನ ನಾನು ಸಹ ತಗೋತೀನಿ. ಬಟ್ ಏನಂತಂದ್ರೆ, ಕೆಲವೊಂದ್ ದಿನ ನಾವು ತಂದಿರೋ ನಿಂಬೆ ಹಣ್ಣು ಬೇರೆ ಯಾವುದೋ ಅಡಿಗೆಗೆ ಯೂಸ್ ಆಗೋಗಿರುತ್ತೆ. ಸೊ ಆ ತರ ಇದ್ದಾಗ ಏನು ಆ ರೂಟೀನ್ ಅನ್ನ ಬ್ರೇಕ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಸೊ ಆ ಟೈಮಲ್ಲಿ ನನಗೆ ವಿನೆಗರ್ ತುಂಬಾ ಹೆಲ್ಪ್ ಆಗುತ್ತೆ, ಆಪಲ್ ಸೈಡರ್ ವಿನೆಗರ್. ಯಾಕಂದ್ರೆ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಡೈಜೆಸ್ಟಿವ್ಗೆ, ಅಂದ್ರೆ ಜೀರ್ಣಕ್ರಿಯೆಯನ್ನ ಚೆನ್ನಾಗಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂದ್ರೆ ಅಜೀರ್ತಿ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಅದನ್ನೆಲ್ಲ ಇದು ಸಪ್ರೆಸ್ ಮಾಡಿ ಡೈಜೆಸ್ಟ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಒನ್ ಬಂದು ಇನ್ಫೆಕ್ಷನ್ ಇಂದ ಡಯೇರಿಯಾ ಆಗುತ್ತಲ್ಲ, ಅಂತವರಿಗೆ ಇದನ್ನ ಡೈಲ್ಯೂಟ್ ಮಾಡಿ, ಅಂದ್ರೆ 1 ಸ್ಪೂನ್ 2 ಸ್ಪೂನ್ ಅನ್ನ ನೀರಿಗೆ ಹಾಕಿ ಕುಡಿಸೋದ್ರಿಂದ ಇಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ, ಅದು ಕ್ಯೂರ್ ಆಗುತ್ತೆ. weight lossಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಡೈಲಿ 2 ಸ್ಪೂನ್ ಅಷ್ಟು ವಿನೆಗರ್ ಅನ್ನ ನೀರಿಗೆ ಮಿಕ್ಸ್ ಮಾಡಿ ಕುಡಿತಾ ಬಂದ್ರೆ weight loss ಆಗುತ್ತೆ. ವಾರಕ್ಕೆ 2 ಸತಿ ನಿಮ್ಮ ಶಾಂಪೂ ಮತ್ತೆ ಕಂಡೀಷನರ್ ಆದ್ಮೇಲೆ ನಿಮ್ಮ ತಲೆ ಕೂದಲಿಗೆ, ಅಂದ್ರೆ ಸ್ಕ್ಯಾಲ್ಪ್ಗೆ ಹಚ್ತಾ ಬಂದಾಗ, ಅಂದ್ರೆ ಅದನ್ನ ಹಚ್ಚಿ ಒಂದು 15 ನಿಮಿಷ ಬಿಟ್ಟು ಮತ್ತೆ ನೀರು ಹಾಕಿ ರಿನ್ಸ್ ಮಾಡಿ ತೊಳ್ಕೊಂತಾ ಬಂದಾಗ ನಿಮ್ಮ ಡ್ಯಾಂಡ್ರಫ್ಗೆ ಒಂದು ಒಳ್ಳೆ ರೆಮಿಡಿಯಾಗಿ ಇದು ಕೆಲಸ ಮಾಡುತ್ತೆ. ಇದು ಒಂದು ಒಳ್ಳೆ ಸ್ಕಿನ್ ಟೋನರ್. ಆಕ್ಚುಲಿ ಎಸ್ಪೆಷಲಿ ನಿಮ್ಮ ಮುಖದಲ್ಲಿ ಮೊಡವೆ ಇದೆ ಅಂತಂದ್ರೆ ನಿಮ್ಮ ಸ್ಕಿನ್ಗೆ ತುಂಬಾ ಬೇಕಾಗಿರುವ ಒಂದು ಸ್ಕಿನ್ ಟೋನರ್ ಆಗಿ ಇದನ್ನ ಬಳಸಬಹುದು. ಜಸ್ಟ್ ಇದನ್ನ ಡೈಲ್ಯೂಟ್ ಮಾಡಿ ಮುಖದ ಮೇಲೆ ಸ್ಪ್ರೇ ಮಾಡೋದ್ರಿಂದ ಆಕ್ನೆ ಎಲ್ಲೆಲ್ಲ ಆಗಿರುತ್ತೆ. ಯಾಕಂದ್ರೆ ಇದರಲ್ಲಿ ತುಂಬಾ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್, ಆಂಟಿ ಇನ್ಫ್ಲೇಮೇಟರಿ ಪ್ರಾಪರ್ಟೀಸ್ ತುಂಬಾ ಇರೋದ್ರಿಂದ ನಿಮ್ಮ ಮುಖದಲ್ಲಿ ಯಾವುದೇ ಆಕ್ನೆ ಅಥವಾ ಆಕ್ನೆ ಮಾರ್ಕ್ಸ್ ಅನ್ನ ಇರೋದಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೆ ತುಂಬಾ ಯೂಸ್ ಆಗುತ್ತೆ. ಮೆರುಳ್ಳಿ ಅಂತ ಹೇಳ್ತಾರೆ ನಮ್ ಕಡೆ, ಅಂದ್ರೆ ಸ್ಕಿನ್ ಟ್ಯಾಗ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಅಂತಂದ್ರೆ ಒಂದು ಜೋತ್ ಬಿದ್ದಿರುವ ಒಂದು ಸ್ಕಿನ್ ಇಲ್ಲಿ ಕಂಕಲಲ್ಲಿ ಜಾಸ್ತಿ ಬರುತ್ತೆ. ತುಂಬಾ ಜನರಿಗೆ ನಾನು ಅದನ್ನ ನೋಡಿದೀನಿ. ಅದನ್ನ ರಿಮೂವ್ ಮಾಡೋದಕ್ಕೆ ನೀವು ಈ ಆಪಲ್ ಸೈಡರ್ ವಿನೆಗರ್ ಅಲ್ಲಿ ಕಾಟನ್ ಅನ್ನ ಡಿಪ್ ಮಾಡಿ ಅದ್ರ ಮೇಲೆ ಇಟ್ಟು ದಿನಕ್ಕೆ 3 ಸತಿ ಅನ್ನೋ ತರ ಒಂದು 10 ನಿಮಿಷ 15 ನಿಮಿಷ ಆ ಕಾಟನ್ ಅನ್ನ ಅಲ್ಲೇ ಇಟ್ಟು ತೆಗೆಯೋದ್ರಿಂದ ವಿತಿನ್ ಒಂದು ವೀಕ್ ಒಳಗಡೆ ಆ ಸ್ಕಿನ್ ಟ್ಯಾಗ್ ರಿಮೂವ್ ಆಗುತ್ತೆ, ಅದಾಗೆ ಬಿದ್ದೋಗುತ್ತೆ. ಸೊ ಅದರಲ್ಲಿ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಸನ್ ಬರ್ನ್ ಆಗಿರುತ್ತೆ ಎಷ್ಟೋ ಜನಕ್ಕೆ, ಹೊರಗಡೆ ತುಂಬಾ ಬಿಸಿಲಲ್ಲಿ ಓಡಾಡೋರಿಗೆ ಸನ್ ಬರ್ನ್ ಆಗಿ ತುಂಬಾ ಉರಿ ಆಗ್ತಿರುತ್ತೆ. ಸೊ ಅಂತವ್ರಿಗೆ ಈ ಒಂದು ಆಪಲ್ ಸೈಡರ್ ವಿನೆಗರ್ ಒಳಗೆ ಹತ್ತಿಯನ್ನ ನೆನೆಸಿ ಒಂದು 10 ನಿಮಿಷ 15 ನಿಮಿಷ ನಿಮ್ಮ ಮುಖದ ಮೇಲೆ ಅಥವಾ ಎಲ್ಲಿ ಸನ್ಬರ್ನ್ ಆಗಿದೆಯೋ ಆ ಜಾಗದಲ್ಲಿ ಹತ್ತಿಯನ್ನ ಇಟ್ಟು ತೆಗೆದಾಗ ನಿಮ್ಮ ಸನ್ಬರ್ನ್ ಕ್ಯೂರ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದನ್ನ ಸತತವಾಗಿ ಕುಡಿತಾ ಬಂದಾಗ ಬ್ಲಡ್ ಶುಗರ್ ಅನ್ನ ಕಮ್ಮಿ ಮಾಡುತ್ತೆ ಅಂತ ಎಷ್ಟೋ ಸ್ಟಡೀಸ್ ಹೇಳು ಕಟ್ಟೋದು. ಅಂದ್ರೆ ತುಂಬಾ ಯಾವ್ದೋ ಆಯಿಲ್ ಆಗ್ಲಿ ಅಥವಾ ನೀರಿಂದ ಆಗ್ಲಿ ಅಥವಾ ಶೀತ ಆದಾಗಲಿ ಅಥವಾ ಈಗ ನನಗಾಗಿದೆಯಲ್ಲ ಆ ತರ ಗಂಟ್ಲು ಏನೋ ಒಂಥರ ಕಿರಿಕಿರಿ ಆಗ್ತಾ ಇದೆ ಅಂತಂದಾಗ ಈ ಆಪಲ್ ಸೈಡರ್ ವಿನೆಗರ್ ಅನ್ನ ನೀರ್ ಜೊತೆ ಮಿಕ್ಸ್ ಮಾಡಿ ಕುಡಿದಾಗ ಅದನ್ನ ಸಹ ಕ್ಯೂರ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಿಮ್ಮ ಹಲ್ಲು ಆಕ್ಚುಲಿ ಎಷ್ಟೋ ಜನಕ್ಕೆ ಹಳದಿ ಇರುತ್ತೆ ಅಥವಾ ಬ್ಲಾಕ್ ಇರುತ್ತೆ, ಬೇರೆ ಬೇರೆ ಕಾರಣಗಳಿಂದ ಈ ಅಡಿಕೆ ಆ ತರ ಸೇವನೆ ಮಾಡೋದ್ರಿಂದ ಬ್ಲಾಕ್ ಆಗಿರ್ಬೋದು, ಬ್ರೌನ್ ಆಗಿರ್ಬೋದು, ಆ ತರ ಆದಾಗ ನಿಮ್ಮ ಹಲ್ಲುಗಳನ್ನ ವೈಟ್ ಮಾಡೋದಕ್ಕೆ ಇದನ್ನ ನೀವು ಬಳಸಬಹುದು. ಸೊ ಇದಿಷ್ಟಾಗಿತ್ತು ಆಪಲ್ ಸೈಡರ್ ವಿನೆಗರ್ ನ ಒಂದು ಉಪಯೋಗಗಳು. ತುಂಬಾ ಯೂಸ್ಫುಲ್ ಇದು. ನಿಮ್ಗೆ ಖಂಡಿತ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋದ್ರಲ್ಲಿದ್ದೀನಿ, ಖಂಡಿತ ಮಾಡ್ತೀನಿ ಸಹ. ನಿಮ್ಗೆ ಸಹ ಅದು ಬೇಕು, ಆದಷ್ಟು ಬೇಗ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಪಲ್ ಸೈಡರ್ ವಿನೆಗರ್ ಬಗ್ಗೆ ಮತ್ತಷ್ಟು ಹೇಳ್ಬೇಕು ಅಂತಂದ್ರೆ, ಇದು ಒಂದು ತುಂಬಾನೇ ಒಳ್ಳೇದು. ಬಟ್ ಹಾಗಂತ ಹೇಳಿ ಇದನ್ನ ಓವರ್ ಡೋಸ್ ಆಗಿ ತಗೊಂಡ್ರೆ ಸಹ ನಿಮ್ಮ ಹೆಲ್ತ್ಗೆ ಒಂದು ಅಡ್ಡ ಪರಿಣಾಮಗಳು ಆಗುವಂತ ಚಾನ್ಸಸ್ ಸಹ ಇರುತ್ತೆ ಕೆಲವೊಂದ್ಸಲ. ಅಂದ್ರೆ ಇದನ್ನ ತಗೊಳ್ಳೋದು ತಪ್ಪಾ, ಹಾಗಾದ್ರೆ ಬೇಡವಾ ಅಂತದನ್ನ ಯಾಕೆ ಹೇಳ್ತಾ ಇದೀರಾ ಅಂತ ಸಹ ನೀವು ಕೇಳ್ಬೋದು. ಆ ರೀತಿ ಅಲ್ಲ, ಇದು ತುಂಬಾನೇ ಹೆಲ್ಪ್ಫುಲ್, ತುಂಬಾನೇ ಇದನ್ನ ಕಣ್ಮುಚ್ಚಿ ನೀವು ಯೂಸ್ ಮಾಡಬಹುದು. ಬಟ್ ಅಟ್ ದ ಸೇಮ್ ಟೈಮ್ ಕೆಲವರು ಏನ್ ಮಾಡ್ತಾರೆ, ಓಕೆ ನಾನು ಒಂದ್ಸಲ ಕುಡಿಯೋದನ್ನ 4 ಸಲ ಕುಡಿದ್ರೆ ಓಕೆ ಜಾಸ್ತಿ ಬೆನಿಫಿಟ್ ಆಗುತ್ತೆ, ಆ ರೀತಿ ಇದನ್ನ ಬಳಸಬಾರ್ದು. ಅದ್ರ ಜೊತೆಗೆ ಇದನ್ನ ಡೈಲ್ಯೂಟ್ ಮಾಡಿ ಬಳಸೋದ್ರಿಂದ ನಮಗೆ ಅದರ ಒಂದು ಪೂರ್ತಿಯಾದ ಬೆನಿಫಿಟ್ ಸಿಗುತ್ತೆ. ಅಂದ್ರೆ ನೀರಿನ ಜೊತೆಗೆ ಮಿಕ್ಸ್ ಮಾಡಿನೇ ಇದನ್ನ ಕುಡಿಬೇಕು. ಸೊ ಇದನ್ನ ಕುಡಿಯೋ ವಿಧಾನ ಬಂದು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ 1 ಸ್ಪೂನ್ ಆಪಲ್ ವಿನೆಗರ್ ಅನ್ನ ಹಾಕಿ ನೀವು ಕುಡಿತಾ ಬನ್ನಿ. ಸೊ ಹಾಗಂತ ಹೇಳಿ ಪ್ರತಿದಿನ ಓಕೆ 3-4 ಸಲ ತಗೊಂಡ್ಬಿಟ್ರೆ ಒಳ್ಳೇದಾಗುತ್ತಾ? ಆ ರೀತಿ ಅಲ್ಲ. ಒಂದೇ ಸಲ ಒಂದೇ ಸ್ಪೂನ್ ಸಾಕು. ಸ್ಲೋ ಆಗಿ ನಿಮ್ಮ ಒಂದು ಕೆಪಾಸಿಟಿನ ಇನ್ಕ್ರೀಸ್ ಮಾಡಬಹುದು ಅಪ್ ಟು 2 ಸ್ಪೂನ್ ವರೆಗೂ. ಸೊ ಅದು ಒಂದು. ಎರಡನೇದು, ಸ್ವಲ್ಪ ದಿನ ಅಟ್ಲೀಸ್ಟ್ ಒಂದು 3 ಮಂತ್ಸ್ 4 ಮಂತ್ಸ್ ಕಂಟಿನ್ಯೂಸ್ ಆಗಿ ಇದನ್ನ ತಗೊಂಡಿದ್ದೀರಾ ಅಂತ ಇದರಲ್ಲಿ 1 ತಿಂಗಳು ಗ್ಯಾಪ್ ಕೊಡಿ, ಮತ್ತೆ ಸ್ಟಾರ್ಟ್ ಮಾಡಿ. ಯಾಕೆಂತಂದ್ರೆ ಹಾಗೆ ಮಾಡೋದ್ರಿಂದ ನಿಮ್ಮ ಒಂದು ಬಾಡಿಗೆ ಆವಾಗ ಒಂದು ಜರ್ಕ್ ಅಂತಾರಲ್ಲ, ಅಂದ್ರೆ ಇವಾಗ ಬಸ್ಸು ಹೋಗ್ತಾ ಇರುತ್ತೆ, ಬ್ರೇಕ್ ಹಾಕಿದ ತಕ್ಷಣ ಅದೊಂದ್ಸಲ ಜರ್ಕ್ ಆಗಿ ನಿಲ್ಲುತ್ತಲ್ಲ, ಆ ರೀತಿ ನಮ್ಮ ಬಾಡಿ ಸಹ ಆಗಾಗ ಅದಕ್ಕೆ ಜರ್ಕ್ ಕೊಡ್ತಾನೆ ಇರಬೇಕು. ಇಲ್ಲದೆ ಇದ್ರೆ ಅದು ಎಲ್ಲ ರುಟೀನ್ ಆಗಿ ತಗೊಂಡು ನಮ್ಮ ಬಾಡಿ ಏರುಪೇರು ಆಗೋದೇ ಜಾಸ್ತಿ ಆಗುತ್ತೆ. ಅಂದ್ರೆ ಮಾಮೂಲಾಗಿ ಹೋಗ್ತಾ ಇದ್ರೆ ಅದಕ್ಕೆ ಸರಿ ಹೋಗಲ್ಲ. ಸ್ವಲ್ಪ ಆಗಾಗ ಜರ್ಕ್ ಕೊಡ್ತಾ ಇದ್ರೇನೆ ಅದಕ್ಕೆ ಒಂದು ಬೆನಿಫಿಟ್ ಜಾಸ್ತಿ ಅಂತ ಹೇಳ್ಬೇಕು ಬಾಡಿ ವಿಷಯದಲ್ಲಿ. ಸೊ ಹಾಗಾಗಿ ಇದನ್ನ ಹಾಗೆ ಯೂಸ್ ಮಾಡಿದ್ರೆ ಖಂಡಿತ ಯಾವುದೇ ಒಂದು ನಷ್ಟ ಆಗಲ್ಲ ನಿಮ್ಗೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಅನ್ನ ಮುಗಿಸ್ತಾ ಇದ್ದೀನಿ. ಇದಿಷ್ಟಾಗಿತ್ತು ಆಪಲ್ ಸೈಡರ್ ವಿನೆಗರ್ ಬಗ್ಗೆ. ಸೊ ನಿಮ್ಗೆ ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು? ನಿಜವಾಗ್ಲೂ ಇಷ್ಟ ಆಯ್ತಾ, ಇಷ್ಟ ಆಗ್ಲಿಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಾಳೆ ಸಿಗ್ತೀನಿ ಹೊಸ ಟಾಪಿಕ್ ಒಂದಿಗೆ, ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ನನ್ನ ಕಡೆಯಿಂದ.